ನಿನ್ನೆ ಕೂಡ ವಿಡಿಯೋದಲ್ಲಿ ಹೇಳಿದೆ HSRP ನಂಬರ್ ಪ್ಲೇಟನ್ನು ಹಾಕಿಸಿಲ್ಲ ಫೆಬ್ರವರಿ 17ರ ಒಳಗಡೆ ಅಂತಂದರೆ ನಿಮ್ಮ ವಾಹನ ರೋಡಿಗೆ ಹೋದಾಗ ದಂಡ ಕಟ್ಟಬೇಕು ಅಂತ. ಆದರೆ ಈಗ ಆ ಡೇಟನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೆನ್ನೆ ನಡೆದಂಥ ಒಂದು ವಿಧಾನ ಪರಿಷತ್ನ ಒಂದು ಚರ್ಚೆಯಲ್ಲಿ ಇದರ ಬಗ್ಗೆ ಕೂಡ ತುಂಬಾ ಡಿಸ್ಕಷನ್ ಆಯಿತು. ಈಗ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಆ ಲಾಸ್ಟ್ ಡೇಟನ್ನು 3 ತಿಂಗಳ ಕಾಲ ಮುಂದೂಡ್ತೀವಿ ಅಂತ ಸ್ವತಃ ತಾವೇ ಹೇಳಿರುವಂಥದ್ದು. ಈ HSRP ನಂಬರ್ ಪ್ಲೇಟ್ ಇಲ್ಲಿ ತನಕ ರಾಜ್ಯದಲ್ಲಿ 18 ಲಕ್ಷ ಜನಗಳು ಮಾತ್ರ ಹಾಕ್ಸಿದ್ದಾರೆ. ಇನ್ನು 2 ಕೋಟಿಗೂ ಹೆಚ್ಚು ವಾಹನಗಳು ಇದೆ ಅಂತೆ. ಸೊ ಎಲ್ಲರೂ ಕೂಡ ಫೆಬ್ರವರಿ 17ರೊಳಗೆ ಹಾಕ್ಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ HSRP ಪ್ಲೇಟ್ಗೆ 3 ತಿಂಗಳ ಗಡುವು ವಿಸ್ತರಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನೀವು ನೆನಪಿಡಬೇಕು, ಫೇಕ್ ವೆಬ್ಸೈಟ್ ತುಂಬಾ ಹರಿದಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸರ್ಕಾರದ ವೆಬ್ಸೈಟನ್ನು ಬಿಟ್ಟು ಬೇರೆ ಯಾವುದೋ ಫೇಕ್ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಹಣ ಕಳ್ಕೋಬೇಡಿ. ದಯವಿಟ್ಟು ತುಂಬಾ ಜಾಗರೂಕರಾಗಿರಿ. ನಾನು ಒಂದು ವೆಬ್ಸೈಟ್ ಬಗ್ಗೆ ತಿಳಿಸಿದ್ದೀನಿ, ಸರ್ಕಾರದ ಇನ್ನೊಂದು ವೆಬ್ಸೈಟ್ ಇದೆ. ನಾನು ತಿಳಿಸಿದ್ದು SIAM.in ನಲ್ಲಿ ತಿಳಿಸಿದ್ದೀನಿ. ಸೊ ಇನ್ನೊಂದಿದೆ, ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೇಕಂದರೆ. ಸೊ ಯಾರೂ ಕೂಡ ಅದರ್ ವೆಬ್ಸೈಟಲ್ಲಿ ಹೋಗಿ ಮಾಡ್ಕೋಬೇಡಿ. 3 ತಿಂಗಳು ಟೈಮ್ ಇದೆ, ಆರಾಮಾಗಿರಿ, ಟೆನ್ಷನ್ ಆಗಿರಬೇಡಿ. ಸೊ ಇಷ್ಟರೊಳಗಡೆನಾದರೂ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಮತ್ತೆ ಇದನ್ನ ಮುಂದಕ್ಕೆ ಹಾಕಬೇಕಾಗುತ್ತೆ. ಇನ್ನೊಂದು 3 ತಿಂಗಳು ಮುಂದಕ್ಕೆ ಹಾಕೋಣ, ಮತ್ತೆ